ಕಳಪೆ ಮಟ್ಟದ ಫಲಿತಾಂಶ ಪಡೆದ ಶಾಲೆಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಹಾಗೂ ಡಿಡಿಪಿಐ ಅವರ ನಿರ್ಲಕ್ಷ್ಯತನದಿಂದಲೇ ಬಳ್ಳಾರಿ ಜಿಲ್ಲೆ ಹಾಗೂ ಕಂಪ್ಲಿ ತಾಲೂಕಿನಲ್ಲಿ 10ನೇ ತರಗತಿಯ ಫಲಿತಾಂಶ ಭಾರೀ ಕುಸಿತ ಕಂಡಿದೆ ಎಂದು ಭೀಮ್ ಆರ್ಮಿ ವಿದ್ಯಾರ್ಥಿ ಘಟಕದ ರಾಜ್ಯ ಅಧ್ಯಕ್ಷರು ಆದ ಸಿ ರಘು ಹಾಗೂ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಜಿಲ್ಲಾಧ್ಯಕ್ಷರು ಆದ ಟಿಎಚ್ಎಂ ರಾಜ್ಕುಮಾರ್ ಆರೋಪಿಸಿದ್ದಾರೆ. ಪಟ್ಟಣದ ಸಂಗಾತ್ರಯ ಸಂಸ್ಕೃತ ಪಾಠಶಾಲೆಯಲ್ಲಿ ಮಂಗಳವಾರ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಬಳ್ಳಾರಿ ಜಿಲ್ಲಾ ವಿದ್ಯಾರ್ಥಿ ಘಟಕ ಹಾಗೂ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕ ಹಾಗೂ ಜಿಲ್ಲಾ ಸಮಿತಿ ಬಳ್ಳಾರಿ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಯುಕ್ತ ಪಾಟೀಲ್ ಆಶ್ರಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ 10ನೇ ತರಗತಿ ಪರೀಕ್ಷೆಯಲ್ಲಿ ತಾಲೂಕಿನ ಒಂದು ಶಾಲೆ ಮಾತ್ರ 100ರಷ್ಟು ಫಲಿತಾಂಶ ಪಡೆದುಕೊಂಡಿದ್ದು, ಅನೇಕ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳ ಫಲಿತಾಂಶದಲ್ಲಿ ಭಾರಿ ಕುಸಿತ ಕಂಡಿದೆ. ಶಾಲೆಗಳಲ್ಲಿನ ಶಿಕ್ಷಕರ ಕೊರತೆ, ಗುಣಮಟ್ಟದ ಶಿಕ್ಷಣದ ಕೊರತೆ ಹಾಗೂ ಬಿಇಒ ಹಾಗೂ ಡಿಡಿಪಿಐ ಅವರ ನಿರ್ಲಕ್ಷ್ಯತನವೇ ಫಲಿತಾಂಶದ ಕುಸಿತದ ಮೂಲ ಕಾರಣವಾಗಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಡಿಮೆ ಫಲಿತಾಂಶವನ್ನು ಪಡೆದಂತಹ ಶಾಲೆಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿ ವರದಿ ಪಡೆದು ಕಠಿಣ ಕ್ರಮ ಕೈಗೊಳ್ಳುವುದರ ಜೊತೆಗೆ 3 ತಿಂಗಳಿಗೊಮ್ಮೆ ಶಾಲೆಗಳಿಗೆ ಭೇಟಿ ನೀಡಿ ಶಿಕ್ಷಣದ ಗುಣಮಟ್ಟದ ಕುರಿತು ಪರಿಶೀಲಿಸಬೇಕು. ಇನ್ನು ಸರ್ಕಾರ ಈ ಕೂಡಲೇ ಖಾಲಿ ಇರುವ ಶಿಕ್ಷಕರ ಹುದ್ದೆಯನ್ನ ಕೂಡಲೇ ನೇಮಕಗೊಳಿಸಬೇಕು. ಅಲ್ಲದೆ ಈ ಕುರಿತು ವಿಶೇಷ ಅನುದಾನ ಬಿಡುಗಡೆಗೊಳಿಸಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಬೇಕಾಗುವಂತಹ ಕೌಶಲ್ಯಗಳ ಅಭಿವೃದ್ಧಿಗೆ ಸೂಕ್ತ ತರಬೇತಿ ನೀಡುವ ಮೂಲಕ ಎಸ್ಎಸ್ಎಲ್ಸಿ ಉತ್ತಮ ಫಲಿತಾಂಶದ ಜೊತೆಗೆ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡಲು ಮುಂದಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಬಳಿಕ ಎವೈಎಸ್ಪಿಒ ರಾಜ್ಯಾಧ್ಯಕ್ಷ ದರೋಜಿ ಮಲ್ಲಿಯಪ್ಪ, ಭೀಮ್ ಆರ್ಮಿ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ರವಿ ಮಣ್ಣೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ದುರ್ಗೇಶ್, ಭೀಮ್ ಆರ್ಮಿ ವಿದ್ಯಾರ್ಥಿ ಘಟಕದ ತಾಲೂಕು ಅಧ್ಯಕ್ಷ ಸಣ್ಣೆಪ್ಪ ತಳವಾರ್, ಉಪಾಧ್ಯಕ್ಷ ಸಿ ಹುಸೇನಪ್ಪ, ಅಸ್ಪೃಶ್ಯ ವಿಮೋಚನಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಕೆ ಲಕ್ಷ್ಮಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಘುವೀರ್ ಸಿದ್ದಿ, ಟಿವಿ ಕಂಪ್ಲಿ. ಈ ರೀತಿ ಕಡಿಮೆ ಗುಣಮಟ್ಟದಾಗ ಏನಾದರೂ ಹಿಂದಿನ ಸರಿ ತಂದ್ರಿಗಿನ ಅವ್ರದ್ದು ಸಂಬಳದಾಗ ಮತ್ತು ಅನುದಾನ ಏನು ಕೊಡ್ತಾರಲ್ಲ ಅದನ್ನು ಕಟ್ ಮಾಡೋ ಒಂದು ಉದ್ದೇಶ ನಾವು ಇಟ್ಕೊಂಡಿರೋದು ಸರ್. ಪರ್ಸೆಂಟೇಜ್ ಅತಿ ಕಡಿಮೆ ಬಂದಿದ್ದಾವೆ. ಈಗ ಒಂದು 3-4 ಶಾಲೆ ತೀರಾ ಕಡಿಮೆ ಪರ್ಸೆಂಟೇಜ್ ಬಂದಿದ್ದಾವೆ. ಅದರಲ್ಲಿ ಸರ್ಕಾರಿ ಅನುದಾನಿತ ಶಾಲೆ ವಿಜಯ ಪ್ರೌಢಶಾಲೆ ಕೇವಲ 34% ಬಂದಿದೆ. ಸರ್ಕಾರಿ ಅನುದಾನಿತ ಇಲ್ಲಿ ಸರ್ಕಾರಿ ಪ್ರತಿಯೊಂದು ಸೌಲಭ್ಯವನ್ನು ಪಡೆದಂತಹ ಅನುದಾನಿತ ಶಾಲೆ ಕೆಲವೊಂದು ಗ್ರಾಂಟನ್ನು ಈ ಶಾಲೆಗೆ ಪಡ್ಕೊಂಡಿದ್ದಾರೆ. ಈ ಶಾಲೆಯಲ್ಲಿ ಇಷ್ಟಕ್ಕೊಂದು ಕಳಪೆ ಮಟ್ಟದ ಪರ್ಸೆಂಟೇಜ್ ಬರೋಕ್ಕೆ ಕಾರಣ ಏನು? ಅಲ್ಲಿನ ಶಿಕ್ಷಣ ಏನು ಗುಣಮಟ್ಟವಿಲ್ಲ. ಅಲ್ಲಿನ ಮುಖ್ಯ ಗುರುಗಳು ಏನು ಕಾರ್ಯವೈಖರಿ ಮಾಡ್ತಾ ಇದ್ದಾರೆ? ಅವರು ಸರ್ಕಾರದಿಂದ ಮಕ್ಕಳಿಗೆ ಪ್ರತಿಯೊಂದು ಸೌಲಭ್ಯವನ್ನು ಬರ್ತೈತೆ. ಮೊಟ್ಟೆ ಆಗಲಿ, ಬಿಸಿ ಊಟ ಆಗಲಿ, ಸರ್ಕಾರಿ ಅನುದಾನಿತ ಶಿಕ್ಷಕರಿಗೆ ಸರ್ಕಾರಿ ಸಂಬಳವಾಗಲಿ, ಪ್ರತಿಯೊಂದನ್ನು ಇವರು ಸರ್ಕಾರದಿಂದ ಪಡ್ಕೊಂಡವರು ಪರ್ಸೆಂಟೇಜ್ ಯಾಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಲ್ಲಿ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ಈ ಕಳಪೆ ಮಟ್ಟದ ಶಾಲೆ ಪರ್ಸೆಂಟೇಜ್ ತಂದಂತಹ ಶಾಲೆಗಳಿಗೆ ಸಂಬಂಧಪಟ್ಟ ಬಿಒ ಅವರು ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ಕ್ಲೂಡಿಂಗ್ ಬಿಒಗುಣ ಇದರಲ್ಲಿ ತಪ್ಪಿಸ್ತಾನೆ. ಈ ಬಿಒ, CRP ಇವರು ಪ್ರತಿ ಹಂತವಾಗಿ ಶಿಕ್ಷಣವನ್ನು ಪರಿಶೀಲಿಸಿದರೆ ಈ ಮಟ್ಟಕ್ಕೆ ಪರ್ಸೆಂಟೇಜ್ ಕುಸಿತ ಆಗ್ತಾ ಇದ್ದಿಲ್ಲ ಖಾಸಗಿ ಶಾಲೆಯಲ್ಲಿ. ಆಮೇಲೆ ಅವರಿಗೆ ಸಂಬಳ ಕೂಡ ಕಡಿಮೆ ಇರುತ್ತೆ. ಈ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಭಾಳಷ್ಟು ಹೆಚ್ಚಿನ ಸಂಬಳ ಇದ್ದರೂ ಸಹ ಈ ವ್ಯಕ್ತಿಗಳು ಇಚ್ಛಾಶಕ್ತಿಗಳ ಕೊರತೆ ಇರೋದರಿಂದ, ಆಮೇಲೆ DDPIಗಳು BO ಅವರು ಪ್ರತಿ ತಿಂಗಳಿಗೆ ಯಾವುದೇ ರೀತಿ ಸಂದರ್ಶನ ಮಾಡದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿ ಇವರು ಕಳಪೆ ಶಿಕ್ಷಣ ಕೊಡ್ತಾ ಇರುತ್ತದೆಂದು ನಮ್ಮ ಒಂದು ಅನಿಸಿಕೆ ಅಂತ ಎಚ್ಚರಿಕೆ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ SSLC ರಿಸಲ್ಟ್ಸ್ ಬಂದಿದೆ. 2023 ರಿಸಲ್ಟ್ ಹೇಳುತ್ತೆ 83.89% ರಿಸಲ್ಟ್ಸ್ ಇದೆ. ರಾಜ್ಯದಾದ್ಯಂತ ಮಾತಾಡ್ತಾ ಇದ್ದೀವಿ. ಈಗ 73.40% ನಮ್ಮ ರಾಜ್ಯದಲ್ಲಿ 10% ರಿಸಲ್ಟ್ ನಾವೀಗಾಗಲೇ ಹೊಂದಿರ್ತಕ್ಕಂಥ. ಇದಕ್ಕೆ ಹೊಣೆ ಯಾರು? ಏನು ಶಿಕ್ಷಣದ ಕೊರತೆ ಕಾಣ್ತಾ ಇದೆ. ಸರಿಯಾಗಿ ಪಾಠ ಮಾಡೋದ್ರಲ್ಲಿ ಶಿಕ್ಷಕರು ವಿಫಲರಾಗಿದ್ದಾರೆ, ವ್ಯವಸ್ಥೆ ಫೇಲ್ ಆಗಿದೆಯೋ ಅಥವಾ ಸಿಸ್ಟಮೇ ಫೇಲ್ ಆಗಿದೆ ಅಂತಕ್ಕಂಥದ್ದು ಆತಂಕಕಾರಿ ಸಂಗತಿ. ಭವಿಷ್ಯದ
ಜವಾಬ್ದಾರಿಯುತರಾಗಿರ್ತಾರಲ್ಲ ಅಥವಾ ಒಂದು ಯುವ ಪೀಳಿಗೆನ ರೆಡಿ ಮಾಡತಕ್ಕಂಥ ಒಂದು ಸಂದರ್ಭ ಯಶಸ್ವಿಯಾಗಿರುತ್ತೆ. ಅಲ್ಲಿ ನಾವು ಆ ಒಂದು ಕಾಲಘಟ್ಟದಲ್ಲಿ ಇಡೀ ಜೀವನನೇ ಎಡುತ್ತಕ್ಕಂಥ ಒಂದು ಅಥವಾ ಜೀವನನೇ ನಾವು ಬೇರೆ ದಿಕ್ಕಿಗೆ ಏನು ಬೆಳವಣಿಗೆ ಥರ ದಿಕ್ಕಿಗೆ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇರ್ತಾರೆ. ಅಂಥದ್ರಲ್ಲಿ ಅವರನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಶಿಕ್ಷಣವನ್ನೇ ನಾವು ಕಳಪೆ ಮಟ್ಟದಲ್ಲಿ ನಾವು ರಿಸಲ್ಟ್ಸ್ನ ಕೊಡೋದ್ರ ಮುಖಾಂತರ ನಾಡಿನಾದ್ಯಂತ ಶೈಕ್ಷಣಿಕವಾಗಿ ನಾವು ಪ್ರಗತಿನ ಎಷ್ಟು ಮಟ್ಟಿಗೆ ಸಾಧಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಇವತ್ತು ಜಗಜಾಹೀರು ಮಾಡಿದ್ವಿ ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆ. ಹಾಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತಾಡಬೇಕಾದ್ರೆ ಕೊನೆಗಿಂತೂ ಹೋದ ವರ್ಷಕ್ಕಿಂತ ಈ ಸಲ ಕೂಡ ಕಡಿಮೆ ಆಗಿದೆ, 64.99%. ರಾಜ್ಯದಲ್ಲಿ ಉಡುಪಿ ಫಸ್ಟ್ ಬಂದಿದೆ 94%. ಒಟ್ಟಾರೆಯಾಗಿ 34ನೇ ಸ್ಥಾನ ಪಡೆದಿರ್ತಕ್ಕಂಥ ಕಲಬುರಗಿಯಲ್ಲಿ 0% ಪಡೆದಿರ್ತಕ್ಕಂಥ ಪಡೆದಿರೋ ಶಾಲೆಗಳ ಸಂಖ್ಯೆ ಭಾಳಷ್ಟಿದ್ದಾವೆ. ಒಟ್ಟಾರೆಯಾಗಿ 78 ಶಾಲೆಗಳಲ್ಲಿ 0% ಬಂದಿದೆ ರಾಜ್ಯಾದ್ಯಂತ. ಕಳೆದ ಬಾರಿ 38, ಅದಕ್ಕಿಂತ ಮುಂಚೆ 20 ಈಗ 78. ಇದು ಆತಂಕಕಾರಿ. ಏನು ಕಾರಣಬೇಕಾಗ್ತದೆ ಅಂತ ಮುಂದೆ ಎಕ್ಸಾಕ್ಟಾಗಿ ಆಯಾ ಭಾಗಗಳಲ್ಲಿ ನೋಡ್ಕೊಂಡು ಹೇಳ್ಬೇಕಾಗುತ್ತೆ. ಹಾಗಾಗಿ ಅಸಮರ್ಪಕವಾಗಿ ಇರ್ತಕ್ಕಂಥ ವ್ಯವಸ್ಥೆ ಅಥವಾ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸದೇ ಇರೋದೇ ಇದಕ್ಕೆ ಮೂಲ ದೋಷ ಅಥವಾ ಲೋಪ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಜವಾಬ್ದಾರಿಯೂ ಹೌದು, ಹಾಗೆ ಮಾಧ್ಯಮ ಮಿತ್ರರ ಜವಾಬ್ದಾರಿಯೂ ಹೌದು, ಮತ್ತು ಎಲ್ಲ ಸಾರ್ವಜನಿಕ ವಲಯಗಳು ಅಥವಾ ಸರ್ಕಾರಿ ವಲಯಗಳ ಜವಾಬ್ದಾರಿಗಳು ಕೂಡ ಹೌದು. ಶಿಕ್ಷಣದ ಗುಣಮಟ್ಟವನ್ನು ಮತ್ತು ಈ ದೇಶದ ಪ್ರಗತಿಯನ್ನು ನಾವು ಯಾವುದೇ ಕಾರಣಕ್ಕೂ ಕುಂದಿಸೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇದು ಮುಂದೆ ಸಾಗಬೇಕು ಮತ್ತು ಯಾವಾಗಲೂ ಇದು ಉನ್ನತ ಮಟ್ಟಕ್ಕೆ ಪ್ರಗತಿ ಸಾಗಬೇಕಂತ ಹೇಳುವಂಥ ಮಾತನಾಡ್ತಾ ಇದ್ದೀನಿ. ಜೈ ಭೀಮ್. ಕೂಡ ಈ ತಪ್ಪುಗಳನ್ನು ನಾವು ಎಲ್ಲಿ ಎಡವಿದ್ದೀವಿ ಅನ್ನೋದನ್ನು ಅರಿತುಕೊಂಡು ಶಿಕ್ಷಣವನ್ನು ಇಂಪ್ಲಿಮೆಂಟ್ ಮಾಡುವಂಥ ನಾವು ಆಲೋಚನೆ ಮಾಡಬೇಕು. ಇದು ಮುಖ್ಯವಾಗಿ ಆಗಬೇಕಾಗಿದೆ. ಈ ಶಿಕ್ಷಣದ ಮಟ್ಟ ಈ ಭಾಗಗಳಲ್ಲಿ ಯಾಕೆ ಕಡಿಮೆ ಬಂದಿದೆ ಅಂತೇಳಿ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕೆಂದರೆ ಬೇರೆ ಶಾಲೆಗಳನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಇಲ್ಲೇ ಹೊಸ ದರ್ಜೆ ಶಾಲೆ 169 ವಿದ್ಯಾರ್ಥಿಗಳಲ್ಲಿ 133 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಸರ್ಕಾರಿ ಶಾಲೆ 78% ಆಗಿದೆ. ಕಂಪ್ಲಿ ಯಾಕೆ ಇಷ್ಟು ಕಡಿಮೆ ಆಗಿದೆ? ಏನು ಕೊರತೆ ಇದೆ ಇಲ್ಲಿ? ಈ ಪ್ರಾಬ್ಲಮ್ಸನ್ನು ಸಂಬಂಧಿಸಿದ ಶಿಕ್ಷಣ ಇಲಾಖೆಯ BEOಗಳು, DDPIಗಳು ಇವರು ಫೋಕಸ್ ಮಾಡಬೇಕು. ಈ ಭಾಗಕ್ಕೆ ಶಿಕ್ಷಣದ ಕೊರತೆ ಇಲ್ಲಿ ಯಾಕೆ ಕಾಡ್ತಿದೆ ಅನ್ನೋದನ್ನು ಫೋಕಸ್ ಮಾಡಬೇಕು. ಇಲ್ಲಿ ಮೇಜರಾಗಿ ಡಿಫಾಲ್ಟ್ಸ್ಗಳು ಏನಾಗ್ತಿದೆ ಅನ್ನೋದನ್ನು ಫೋಕಸ್ ಮಾಡಬೇಕಂತ ಈ ಪ್ರೆಸ್ ಮೀಟ್ ಮೂಲಕ ನಾನು ಅವ್ರನ್ನ ಒತ್ತಾಯಿಸ್ತಾ ಇದ್ದೀನಿ.